ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಹಾಗೆ ಕಸ್ಟಮರ್ ಹೇಗೆಲ್ಲ ಬರ್ತಾರೆ, ಇವಾಗ ನೀವು ಸ್ಟಿಚಿಂಗ್ ಮಾಡ್ತಾ ಇರ್ತೀರಿ, ಸ್ಟಿಚಿಂಗ್ ಮಾಡಬೇಕಾದ್ರೆ ಸ್ಟಿಚಿಂಗ್ ಎಲ್ಲನೂ ಕರೆಕ್ಟ್ ಇರ್ತಾವೆ, ಬ್ಲೌಸ್ ಎಲ್ಲನೂ ಕರೆಕ್ಟ್ ಇರ್ತಾವೆ, ದುಡ್ಡು ಕೊಡಬೇಕಾದ್ರೆ ತುಂಬಾ ಕಿರಿಕಿರಿ ಮಾಡ್ತಾ ಇರ್ತಾರೆ, ಯಾವ ಥರ ಇರ್ತಾರೆ. ಹಾಗೆ ಎಲ್ಲ ನೀಟಾದ್ರೂ ಕೂಡ ಅಲ್ಲಿ ಪ್ರಾಬ್ಲಮ್ ಆಗಿದೆ, ಇಲ್ಲಿ ಪ್ರಾಬ್ಲಮ್ ಆಗಿದೆ, ದುಡ್ಡು ಕಡಿಮೆ ಇಡೀರಿ ಅಂಥೇಳಿ ಈ ಥರ ಕಸ್ಟಮರ್ ಬರ್ತಾ ಇರ್ತಾರೆ. ಜನ ಯಾವ ಥರ ಅಂತಂದ್ರೆ ದುಡ್ಡು ಬಿಡ್ತಾರೆ, ಇವರು ದುಡ್ಡು ಬಿಡ್ತಾರೆ ಇವಾಗ ಏನೋ ಒಬ್ಬರು ಕಾಲ್ ಮಾಡಿ ಹೇಳಿದರು, ಇಲ್ಲ ಎಷ್ಟು ನಾನು ನೀಟಾಗಿ ಸ್ಟಿಚಿಂಗ್ ಮಾಡಿದರೂ ಕೂಡ ಕಸ್ಟಮರ್ ದುಡ್ಡು ಕೊಡಲಿಕ್ಕೆ ಈ ಥರ ಕಿರಿಕಿರಿ ಮಾಡ್ತಾಯಿದ್ದಾರೆ, ನಿಮಗೂ ಇದೇ ಥರ ಆಗ್ತಾ ಇದೆಯಾ ಅಂತ ಕೇಳಿದ್ರು. ಇಲ್ಲ, ನಮಗೂ ಈ ಥರ ಬರ್ತಾ ಇರ್ತಾರೆ, ಎಲ್ಲಿ ಒಬ್ಬರು ಬರ್ತಾ ಇರ್ತಾರೆ, ಎಲ್ಲ ಜನ ಹಾಗೆ ಇರೋದಿಲ್ಲ. ದುಡ್ಡು ಕೊಟ್ಟು ಎಲ್ಲ ನೀಟಾದ್ರೂ ಇಲ್ಲ ನಮಗೆ ಚೆನ್ನಾಗಿ ಹೊಲಿತಾರೆ ಅಂಥೇಳಿ ಕೊಡ್ತಾ ಇರ್ತಾರೆ. ಬಟ್ ಒಬ್ಬರು ಕೆಲವೊಂದು ಜನ ಅಷ್ಟೇ ಈ ಥರ ಮಾಡ್ತಾ ಇರ್ತಾರೆ, ಇವರು ದುಡ್ಡು ಕಡಿಮೆ ಹಿಡಿತಾರ ಅಂಥೇಳಿ. ಸೊ ಅದ್ರ ಹಿಂದೆ ತುಂಬಾ ಕಷ್ಟ ಇರುತ್ತೆ. ಒಂದು ಬ್ಲೌಸನ್ನು ನಾವು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಅದಕ್ಕೆ ಟೈಮ್ ಎಷ್ಟು ಕೊಡ್ತೀವಿ. ಒಂದೊಂದು ಡಿಸೈನ್ ತುಂಬ ಲೇಟ್ ಆಗ್ತಾ ಇರ್ತವೆ, ಒಂದೊಂದು ಡಿಸೈನ್ 2 ತಾಸು 3 ತಾಸು ತೊಗೊಳ್ತಾ ಇರ್ತವೆ. ಅದು ನೀಟಾಗಿ ನಾವು ಬರಬೇಕು, ಫಿನಿಶಿಂಗ್ ಬರಬೇಕು ಅಂತ ಎಷ್ಟು ಕಷ್ಟಪಟ್ಟು ಸ್ಟಿಚಿಂಗ್ ಮಾಡ್ತಾ ಇರ್ತೀವಿ. ಬಟ್ ಕಸ್ಟಮರ್ ಏನಾಗತ್ತಾ ಅಂಥೇಳಿ ತುಂಬ ಜನ ಕಿರಿಕಿರಿ ಬರ್ತಾ ಇರ್ತಾರೆ. ಕೆಲವೊಂದು ಜನ ಹಾಗೆ ಹೀಗೆ ಬರ್ತಾರೆ, ಕೆಲವೊಂದು ಜನ ಚೆನ್ನಾಗಿಯೇ ಇರ್ತಾರೆ. ಸೊ ಒಮ್ಮೊಮ್ಮೆ ಏನಾಗತ್ತಪ್ಪ ಅಂತಂದ್ರೆ ನಾವು ಎಷ್ಟೋ ನೀಟಾಗಿ ಹೊಲಿದ್ರೂ ಸ್ವಲ್ಪ ಕೊಂಕ ತೆಗಿತಾ ಇರ್ತಾರೆ. ಇವಾಗ ಜನ ದುಡ್ಡು ಕೊಡಬೇಕಾಗತ್ತಾ ಅಂಥೇಳಿ ಕಡಿಮೆ ತೊಗೋತಾರೆ, ಈ ಥರ ನಾವು ತೆಗೆದ್ರೆ ಅಂಥೇಳಿ. ಸೊ ಅಂಥವ್ರು ನೀವು ವಿಚಾರ ಮಾಡಬೇಕು, ಬಂದಿರ್ತಾರಲ್ವ ಅವಾಗ ಕಸ್ಟಮರ್ ಬಂದಾಗ ಹೇಗೆ ಅದಾರ, ಅವ್ರು ಯಾವ ಥರ ಅದಾರ ಅದು ನೋಡ್ಕೋಬೇಕು. ನೀವು ನೋಡಿಕೊಂಡು ಆಮೇಲೆ ನಾವು ಈ ಥರ ಬಂದಾಗ ಅವ್ರಿಗೆ ಒಮ್ಮೆ ಹೇಳಿಬಿಡ್ಬೇಕು, ಇಲ್ಲ ಇಷ್ಟು ದುಡ್ಡು ಆಗುತ್ತೆ, ನಮ್ಮದು ಫೈನಲ್ ರೇಟ್ ನೋಡಿರಿ, ನೀವು ಬೇಕಾದ್ರೆ ಕೊಟ್ಟೋಗಿ, ಬೇಡಾದ್ರೆ ಇಲ್ಲ, ನಮ್ಮ ಕಸ್ಟಮರ್ ಜಾಸ್ತಿ ಇದ್ದಾರೆ, ಸುಮ್ಮನೆ ಯಾಕಂತೇಳಿ ನೀವು ಹೇಳ್ಬೋದು. ಇವಾಗ 50 ರೂಪಾಯಿ ಬಿಡಿ, 100 ರೂಪಾಯಿ ಬಿಡಿ. ಈಗ ಎಷ್ಟೋ ತುಂಬಾ ಪಾಪ ಕಷ್ಟಪಟ್ಟು ಸ್ಟಿಚಿಂಗ್ ಮಾಡ್ತಾ ಇರ್ತಾರೆ, ಎಷ್ಟು ಟೈಮ್ ಕೊಟ್ಟು ಮನೆಗೆ ಟೈಮ್ ಕೊಡ್ತಾ ಇರೋದಿಲ್ಲ ತುಂಬ ಜನ. ಯಾಕಂದರೆ ಸ್ಟಿಚಿಂಗ್ ಮಾಡೋರು ಒಂದಷ್ಟು ಜನ ಏನು ಮಾಡ್ತಾರಂತಂದ್ರೆ ಕೆಲಸ ಮಾಡ್ತಾರೆ, ಕೆಲಸ ಮಾಡಿಬಿಟ್ಟು, ಯಾಕಂದರೆ ಸ್ಟಿಚಿಂಗ್ ಕೊಡೋ ಟೈಮ್ಗೆ ನಾವು ಕೊಡಬೇಕಂತ ಹೇಳಿ ಮನೆ ಕೆಲಸ ಮುಗಿಸ್ಕೊಂಡು ಮಕ್ಕಳನ್ನ ಸ್ಕೂಲ್ಗೆ ಹಚ್ಕೊಟ್ಟು, ಮನೆಯವ್ರನ್ನೆಲ್ಲ ಆಫೀಸ್ಗೆ ಹಚ್ಕೊಟ್ಟು, ಅವ್ರದ್ದೆಲ್ಲ ಡಬ್ಬಿ ಕಟ್ಟಿ ಎಲ್ಲ ಮಾಡಿ ಸ್ಟಿಚಿಂಗ್ ಮಾಡ್ತಾ ಇರ್ತಾರೆ. ಬಟ್ ಎಷ್ಟೋ ಮಹಿಳೆಯರು ತುಂಬ ಜನ ಇದರಿಂದ ತುಂಬಾ ಮುಂದೆ ಬಂದಾರ. ಸೊ ಅದೇನಾಗತ್ತಪ್ಪ ಅಂತಂದರೆ ಈ ಥರ ಕಸ್ಟಮರ್ ಬಂದಾಗ ಬೇಡವೇ ಬೇಡ, ನಮಗೆ ಸ್ಟಿಚಿಂಗ್ ಮಾಡೋದೇ ಬೇಡ, ನಾವು ದುಡ್ದಂತೆ ತಕ್ಕಂತೆ ದುಡ್ಡು ಕೊಡ್ತಾ ಇಲ್ಲ ಅಂತ ಆಗುತ್ತೆ. ಇವಾಗ ನಮ್ಮ ದುಡ್ದಂಗೆ ನಾವು ದುಡ್ಡು ಬಂದರೆ ತುಂಬಾ ದುಡಿಬೇಕು ಅಂತೇಳಿ ಅನಿಸುತ್ತೆ. ನಾವು ದುಡಿತೀವಿ, ಬಟ್ ಕಸ್ಟಮರ್ ಸರಿಯಾಗಿ ದುಡ್ಡು ಕೊಡಲಿಲ್ಲ ಅಂತಂದರೆ ಮಾಡಲಿಕ್ಕೆ ಮನಸ್ಸು ಆಗೋದಿಲ್ಲ. ಹಾಗೆ ಏನು ಮಾಡಲಿಕ್ಕೆ, ಇವಾಗ ನಾವು ಎಷ್ಟು ಕಷ್ಟಪಡ್ತಾ ಇರ್ತೀವಿ, ಎಲ್ಲರೂ ಮಾಡೋದು ದುಡ್ಡಿಗೆ. ಹಾಗೆ ನೋಡಿರಿ, ಎಷ್ಟು ಕಷ್ಟಪಟ್ಟು ಕೆಲಸ ಮಾಡೋದು ದುಡ್ಡು ಬೇಕಂತ ಹೇಳಿ. ಸೊ ಅದು ನಾವು ದುಡ್ದಾಗ ನಾವು ಬರಲಿಲ್ಲಪ್ಪ ಅಂತಂದರೆ ಮಾಡಲಿಕ್ಕೆ ಮನಸ್ಸಾಗೋದಿಲ್ಲ. ಈಗೆಲ್ಲನೂ ಸ್ಟಿಚಿಂಗ್ ಮಾಡ್ತಾರೆ, ಇಲ್ರಿ ಮಾಡಿರಿ ಅಂತ ಒಂದು 5,000 6,000 ಆಗುವಷ್ಟು ಸ್ಟಿಚಿಂಗ್ ಮಾಡಿಸ್ಬಿಟ್ಟು ಕೊಡೋ ಟೈಮ್ದಾಗ ಇಲ್ಲ ರೀ ಆಮೇಲೆ ಕೊಡ್ತೀವಿ ಅಂತ ಹೇಳಿ ಹೋಗ್ತಾರೆ. ಅವಾಗ ಆಮೇಲೆ ಬಂದು ಮತ್ತು 400 ರೂಪಾಯಿ 500 ರೂಪಾಯಿ ಬಿಡಂತಂದರೆ, ಇನ್ನು ಸಾರಿ ಒಳಗಾದ್ರೆ ನಾವು ಸಾರಿ ಬಿಸ್ನೆಸ್ ಮಾಡ್ತಾ ಇರ್ತಾರಲ್ಲ ಅದ್ರೊಳಗಾದ್ರೆ ಅವರು ಬಿಡ್ತಾ ಇರ್ತಾರೆ. ಸೊ ಇವಾಗ ಕುಂತು ನಾವು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಎಷ್ಟೊಂದು ಶ್ರಮ ಇರುತ್ತೆ ಗೊತ್ತಾ. ಅದು ಸ್ಟಿಚಿಂಗ್ ಮಾಡೋರಿಗೂ ಗೊತ್ತಿರುತ್ತೆ ಅದ್ರ ಬಗ್ಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ. ನಮ್ಮನ್ನು ನಾವು ಕೇರ್ ಮಾಡ್ಕೋಬೇಕು, ಆರೋಗ್ಯ ನೋಡ್ಕೋಬೇಕು, ಮನೆ ಕೆಲಸ ಎಲ್ಲನೂ ನೋಡ್ಕೋಬೇಕು. ತುಂಬಾ ನಾವು ಕುಂತು ಸ್ಟಿಚಿಂಗ್ ಮಾಡೋದ್ರಿಂದ ತುಂಬಾ ಹೀಟ್ ಆಗುತ್ತೆ. ಅದನ್ನೆಲ್ಲನೂ ನಾವು ರಾತ್ರಿ ಮಲಗೋಕ್ಕಿಂತ ಮುಂಚೆ ಎಲ್ಲನೂ ನಾವು ಏನು ಮಾಡ್ಕೋಬೇಕಲ್ಲ, ಎಲ್ಲನೂ ಇವಾಗ ಡೈಲಿ ನಾವು ಸ್ಟಿಚಿಂಗ್ ಮಾಡೋದ್ರಿಂದ ತುಂಬಾ ಕೈಯ ನೋವು ಬರ್ತಾ ಇರ್ತವೆ. ಅದು ಎಲ್ಲನೂ ನಾವು ಮಲಗಬೇಕಾದ್ರೆ ಅವನ್ನೆಲ್ಲನೂ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಂಡೇ ಮಲಗಬೇಕು. ಯಾಕಂದರೆ ಆ ಥರ ಮೈಯ ನೋವು ಇದ್ದು ಅಂತಂದರೆ ಮಲಗಲಿಕ್ಕೆ ಆಗೋದಿಲ್ಲ. ಸೊ ನಾನು ನೈಟ್ ಮಲಗಬೇಕಾದ್ರೆ ಬಿಸಿ ನೀರು ಹಾಗೆ ಇದನ್ನು ಮಾಡಿಕೊಂಡು ಎಲ್ಲ ಮಾಡಿ ಮಲ್ಕೊಳ್ತೀನಿ, ಇಲ್ಲ ಅಂತಂದರೆ ನನಗೆ ನಿದ್ದೆ ಬರೋದೇ ಇಲ್ಲ. ಸೊ ಅದು ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ, ನಾನು ಯಾವ ರೀತಿ ಡೈಲಿ ಮಾಡಿ ಮಲ್ಕೊಳ್ತೀನಿ. ಬಿಸಿನೀರು ಯಾವ ಥರ ಮೈ ಇದು ಮಾಡಿಕೊಂಡು ಎಲ್ಲನೂ ನಾನು ಯಾವ ಥರ ಕೇರ್ ಮಾಡ್ಕೊಳ್ತೀನಿ. ಹಾಗೆ ಸ್ಟಿಚಿಂಗ್ ಮಾಡೋರಿಗೆ ತುಂಬಾ ಅನುಕೂಲ ಆಗಲಿ ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ವಿಡಿಯೋ ಮಾಡ್ತೀನಿ.
ಕಷ್ಟ ಆಗತ್ತೆ ಫ್ರೆಂಡ್ಸ. ಆದರೂ ಕೂಡ ನಾವು ಮನೆಗೋಸ್ಕರ ಕೆಲಸ ಮಾಡ್ತಾ ಇರ್ತೀವಿ. ದಯವಿಟ್ಟು ನೀವು ಎಲ್ಲನೂ ಕರೆಕ್ಟ್ ಇತ್ತಂದ್ರೆ ಸ್ಟಿಚಿಂಗ್ ಮಾಡೋರಿಗೆ ತುಂಬಾ ಮೋಸ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂತಂದ್ರೆ ಅದು ತುಂಬಾ ಕಷ್ಟನೇ ಇದೆ ನೋಡಿರಿ. ನೀವು ಏನಾರ ಸಾರಿ ಬಿಸ್ನೆಸ್ ಮಾಡ್ತಾಯಿದ್ರೆ ಅವರು 5 ಹೊತ್ತ ಬಿಡ್ತಾರೆ. ಸೊ ಇದ್ರೊಳಗೆ ನೀವು ಬಂದು ಕಿರಿಕಿರಿ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಇದು ತುಂಬಾ ಕಷ್ಟನೇ ಇದೆ ನೋಡಿರಿ ಸ್ಟಿಚಿಂಗ್ ಮಾಡಬೇಕಾದ್ರೆ. ಎಲ್ಲನೂ ಮಾಡಿಕೊಂಡು ಕೆಲಸ ಮಾಡಿಕೊಂಡು, ಯಾಕಂದರೆ ಕಸ್ಟಮರ್ನು ಮೇಂಟೈನ್ ಮಾಡೋದು ತುಂಬಾ ಇವಾಗ ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ಕಸ್ಟಮರು ಬರ್ತಾ ಇರ್ತಾರೆ. ಅವ್ರನ್ನೆಲ್ಲನೂ ನಾವು ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ಕಸ್ಟಮರ್ನು ನೋಡಬೇಕು, ಹಾಗೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ನಾವು ಇದು ಮಾಡ್ತಾ ಇರ್ತೀವಿ. ದುಡ್ಡು ನೋಡಿರಿ ಇವಾಗ ನನ್ನ ಕಡೆನೂ ಬರ್ತಾ ಇರ್ತಾರೆ. ಇವಾಗ ವರ್ಕ್ ಮಿಷಿನ್ ತಂದಿರೋದ್ರಿಂದ ಅಷ್ಟು ಕಡಿಮೆ ಇಡಿ, ಇಷ್ಟು ಕಡಿಮೆ ಇಡಿ ಅಂತಿರ್ತಾರೆ ದುಡ್ಡು. ಯಾಕಂದ್ರೆ ಅದಕ್ಕೆ ನಾವು ಮಿಷನ್ಗೆ ಎಷ್ಟು ಟೈಮ್ ಕೊಡಬೇಕು, ಹಾಗೆ ಅದು ವರ್ಕ್ ಎಷ್ಟು ಟೈಮ್ ಹಿಡಿಯುತ್ತೆ ಅದು ನೋಡಿಕೊಂಡು ನಾವು ದುಡ್ಡು ಹೇಳ್ತಾ ಇರ್ತೀವಿ. ಆದರೆ ಇನ್ನು ದುಡ್ಡು ಕಡಿಮೆ ಮಾಡಿ ಅಂತಿರ್ತಾರೆ. ಸೊ ನಮ್ದು ನೋಡಿಕೊಂಡೇ ನಾವು ದುಡ್ಡು ಹೇಳಬೇಕು. ಇವಾಗ ಮಿಷನ್ನು ಎಷ್ಟು ಟೈಮ್ ಹಿಡಿಯುತ್ತೆ, ಹಾಗೆ ಅದು ವರ್ಕ್ ಎಷ್ಟು ತಾಸು ಹಿಡಿಯುತ್ತೆ, ಒಂದೊಂದು ದಿವಸ ಒಂದೊಂದು ವರ್ಕ್ ಬರೀ ಹಿಂಭಾಗದಷ್ಟೇ ಆಗ್ತಾ ಇರ್ತೈತಿ. ಅಷ್ಟು ಹೆವಿ ವರ್ಕ್ ಇದ್ದಾಗ ತುಂಬಾ ಅಂದರೆ ನಿಮಗೆ ದುಡ್ಡು ಹೆಚ್ಚಾಗಿ ಕಾಣುತ್ತೆ. ಅದ್ರ ಹಿಂದೆ ಎಷ್ಟು ಶ್ರಮ ಇರುತ್ತಂತ ಯಾರಿಗೂ ಕಾಣೋದಿಲ್ಲ. ಅದ್ರ ಹಿಂದೆ ತುಂಬಾ ಕಷ್ಟ ಇರುತ್ತೆ. ಇವಾಗ ಒಂದು ವರ್ಕ್, ಇವಾಗ ಮ್ಯಾರೇಜ್ದು ಬ್ಲೌಸ್ದು ವರ್ಕ್ ನೋಡಿರಿ, ನಾನು ನಿನ್ನೆ ಒಂದು ಬ್ಲೌಸ್ ಹಾಕಿದ್ದೀನಿ. ಒಂದು ಬರೀ ಹಿಂಭಾಗ ಅಷ್ಟೇ ರೆಡಿ ಆಗಿದೆ, ಅದು ಇನ್ನೂ ಸ್ಲೀವ್ ಇಲ್ಲ. ಅದು ವರ್ಕ್ ತುಂಬಾ ಲೇಟ್ ಆಗ್ತಾಯಿದೆ. ಇನ್ನು ಸ್ಲೀವ್ ಇಲ್ಲ. ಒಂದು ದಿವಸ ಬರೀ ಹಿಂಭಾಗ ಆದರೆ ಒಂದು ದಿವಸ ಸ್ಲೀವ್ ಅಷ್ಟೇ ಡಿಸೈನ್ ಆಗುತ್ತೆ. ಅದಕ್ಕೆ ಅಮೌಂಟ್ ಕಡಿಮೆ ತಗೋ ಅಂತಂದರೆ ನಂಗೆ ತೊಗೊಳ್ಲಿಕ್ಕೆ ಆಗೋದಿಲ್ಲ. 2 ದಿವಸದ್ದು ಟೈಮ್ ಹಿಡಿಯುತ್ತೆ. 2 ದಿವಸ ಎಲ್ಲನೂ ಟೈಮ್ ನಾವು ಕೊಟ್ಟಿರ್ತೀವಿ ಅದಕ್ಕೆ. ಮತ್ತು ದಾರ ಎಷ್ಟು ಕಟ್ ಆಗುತ್ತೆ, ಅದು ದಾರ ಕಟ್ ಆದಾಗ ಎದ್ದು ಕುಂತು ನಾವು ಬ್ಲೌಸ್ ಸ್ಟಿಚಿಂಗ್ ಮಾಡ್ತಾ ಇರ್ತೀವಿ. ಈ ರೀತಿ ಎಲ್ಲ ನಾವು ಮತ್ತು ಜಾಯಿಂಟ್ ಮಾಡ್ಕೋಬೇಕು. ಇವನ್ನೆಲ್ಲನೂ ನಾವು ವರ್ಕ್ ಹಾಕಬೇಕಾದ್ರೆ ಮತ್ತು ಎಕ್ಸ್ಟ್ರಾ ನಾವು ಫ್ರೇಮಿಗೆ ಬಟ್ಟೆ ಇದು ಕಡಿಮೆ ಇರ್ತಾವೆ, ಬ್ಲೌಸ್ ಒಂದೊಂದು ಕಡಿಮೆ ಇರ್ತಾವೆ. ಅವಕ್ಕೆಲ್ಲನೂ ಮತ್ತು ಮಿಷನ್ ಮೇಲೆ ನಾನು ಜಾಯಿಂಟ್ ಕೊಡಬೇಕು. ತುಂಬಾ ಕಷ್ಟ ಇರುತ್ತೆ. ಅದರ ಅರ್ಥ ಮಾಡಿಕೊಂಡು ನೀವು ಕಸ್ಟಮರ್ ಆದವರು ಕಿರಿಕಿರಿ ಮಾಡಿದ್ರೆ ಪಾಪ ದುಡ್ದಂತೆ ದುಡ್ಡು ಕೊಡಿ. ಯಾಕಂದರೆ ಅವ್ರಿಗೂ ಕಷ್ಟ ಮಾಡಿ ಕೆಲಸ ಮಾಡ್ತಾ ಇರ್ತಾರೆ, ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಅದೇ ದುಡ್ಡು ಪಾಪ ಅವ್ರು ಏನಾರ ಒಂದು ಆಗತ್ತಾ ಅಂತೇಳಿ ಮಾಡ್ತಾ ಇರ್ತಾರೆ. ನೀವು ಕಡಿಮೆ ಮಾಡಿ ಅಂತಂದರೆ ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಸಿಟಿಯಲ್ಲಿ ಸ್ವಲ್ಪ ದುಡ್ಡು ಹೆಚ್ಚು ಕೊಡ್ತಾರೆ. ತುಂಬಾ ಹಳ್ಳಿಯಲ್ಲಿ ನೋಡಿರಿ ಪಾಪ ದುಡ್ಡು ಕಡಿಮೆನೇ ಇದೆ. ಅವರು ಅದನ್ನ ಹೇಳ್ತಾ ಇರ್ತಾರೆ, ನಿಮಗೆ ಅಕ್ಕ ದುಡ್ದಂತೆ ನಿಮಗೆ ತಕ್ಕಂತೆ ದುಡ್ಡಾರ ಕೊಡ್ತಾರೆ, ನಮಗೆ ಅಷ್ಟು ಸಿಗೋದಿಲ್ಲ, ಇಲ್ಲಿ ಹಳ್ಳಿಯಲ್ಲಿ ಇಷ್ಟು ಕೊಡೋದಿಲ್ಲ, ಎಷ್ಟು ಕಡಿಮೆ ಕೊಡ್ತಾರೆ ಅಂತೇಳಿ. ಸೊ ಪಾಪ ಅವ್ರಿಗೆ ಎಷ್ಟೋ ಒಮ್ಮೊಮ್ಮೆ ಏನಾಗತ್ತೆ ಅಂತಂದ್ರೆ ಅವ್ರು ಒಂದು ತುಳಿದು ಸ್ಟಿಚಿಂಗ್ ಮಾಡ್ತಾ ಇರ್ತಾರೆ. ಮಿಷನ್ ಇವಾಗ ಕರೆಂಟ್ ಮೇಲೆ ಅಂತಂದ್ರೆ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ. ತುಳಿದು ಮಾಡೋದ್ರಿಂದನೂ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಆದರೂ ಕೂಡ ಅವರು ಮಾಡಿ ಪಾಪ ಸ್ಟಿಚಿಂಗ್ ಮಾಡಿ ಕೊಡ್ತಾ ಇರ್ತಾರೆ. ಆದರೂ ಜನ ಏನಪ್ಪ ಅಂತಂದ್ರೆ ಇದು ದುಡ್ಡು ಕಡಿಮೆ ಹಿಡೀರಿ ಮಾಡಿ ಅಂತ ಅಂತಿರ್ತಾರೆ. ಸೊ ಆ ರೀತಿ ನೀವು ಏನೋ ಒಂದು ಭಾಳ ಮಿಸ್ಟೇಕ್ ಆದ್ರೆ ನೀವು ಇದನ್ನು ಮಾಡ್ಬೋದು. ಸಣ್ಣ ಮಿಸ್ಟೇಕ್ ಇದ್ದರೂ ಕೂಡ ನೀವು ಹೀಗೆ ಮಾಡ್ತೀರಂತ ಕಾಲ್ ಮಾಡಿ ಪಾಪ ತುಂಬಾ ಅವರು ಇದು ಮಾಡ್ತಾಯಿದ್ರು. ಇಲ್ಲ ರೀ, ಒಮ್ಮೆ ಏನಾಗುತ್ತೆ ಗೊತ್ತಾ, ಕಸ್ಟಮರು ನೀವು ಏನಾರ ದುಡ್ಡು ಕಡಿಮೆ ಹಿಡಿದ್ರೆ, ಇಲ್ಲ ರೀ ಪರವಾಗಿಲ್ಲ ನೀವು ದುಡ್ಡು ಕಡಿಮೆ ಕೊಡಿ ಅಂತಂದ್ರೆ ಅದನ್ನು ಅವರು ಕಂಟಿನ್ಯೂ ಅದೇ ಥರ ಮಾಡ್ತಾ ಇರ್ತಾರೆ. ಏನೂ ಮಿಸ್ಟೇಕ್ ಇಲ್ಲಪ್ಪ ಅಂದರೂ ಸಣ್ಣ ಮಿಸ್ಟೇಕನ್ನು ಹುಡುಕ್ತಾ ಇರ್ತಾರೆ. ಯಾಕಂದರೆ ಅವ್ರಿಗೆ ದುಡ್ಡನ್ನು ಕಡಿಮೆ ಕೊಡಬೇಕು, ಬ್ಲೌಸನ್ನು ನೀಟಾಗಿರಬೇಕು. ಈ ರೀತಿಯಾಗಿ ಕಸ್ಟಮರ್ ಬರ್ತಾ ಇರ್ತಾರೆ. ಸೊ ಅಂಥವ್ರನ್ನೆಲ್ಲನೂ ನಾವು ಮೇಂಟೈನ್ ಮಾಡಲೇಬೇಕು. ಯಾಕಂದರೆ ನಿಮ್ಮನ್ನು ನೀವು ಒಮ್ಮೆ ಕಡಿಮೆ ಹಿಡಿದ್ರೆ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ, ಒಮ್ಮೆ ನೀವು ಕಡಿಮೆ ತೊಗೊಂಡ್ರೆ ಇಲ್ಲ ಇವರು ಕಡಿಮೆ ತೊಗೋತಾರ, ನಾವು ನೆಕ್ಸ್ಟ್ ಟೈಮ್ ಇದೇ ರೀತಿ ಫಾಲೋ ಮಾಡಬೇಕಂತೇಳಿ ಅದೇ ರೀತಿ ಫಾಲೋ ಮಾಡ್ತಾ ಇರ್ತಾರೆ. ಇವಾಗ ಎಲ್ಲ ನನಗೂ ಅನುಭವ ಆಗಿದೆ. ಇವಾಗ 20 ವರ್ಷದಲ್ಲಿ ನನಗೆ ಏನು ಅನುಭವ ಆಗಬೇಕಲ್ಲ ಎಲ್ಲನೂ ಅನುಭವ ಆಗಿದೆ. ಕಸ್ಟಮರ್ ಹೀಗೆಲ್ಲ ಕಾಡ್ತಾರೆ, ಹೀಗೆಲ್ಲ ಬರ್ತಾರೆ. ಸೊ ಇವಾಗ ಕಸ್ಟಮರ್ ಅಂತ ಹೇಳ್ಕೊಂಡು ಸ್ಟಿಚಿಂಗ್ ಮಾಡೋರು ನನ್ನ ಕಡೆ ಬರ್ತಾ ಇರ್ತಾರೆ. ಇವಾಗ ಇಲ್ಲ, ಈ ಸದ್ಯಕ್ಕೆ ಇವಾಗೂ ಬರ್ತಾರೆ. ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆನೂ ಕೂಡ ಬರ್ತಿದ್ರು. ಯಾಕಂದರೆ ಇವಾಗ ಏನು ಮಾಡ್ತಾಯಿದ್ರಪ್ಪ ಅಂತಂದರೆ, ಸ್ಟಿಚಿಂಗ್ ಮಾಡೋರು ಇವಾಗ ನಾವು ಸ್ಟಿಚಿಂಗ್ ಮಾಡ್ತಾ ಇರ್ತೀವಿ. ಬಟ್ ನಮ್ಮ ಕಡೆ ಯಾರು ಸ್ಟಿಚಿಂಗ್ ಮಾಡ್ಕೊಂಡು ಹೋಗ್ತಿದ್ರಲ್ಲ ಅವ್ರು ಎಲ್ಲಿ ಹೊಲಿಸಿದ್ದೀರಿ ಅಂತಂದರೆ, ಇಲ್ಲಿ ಹೊಲಿಸಿದ್ದೀವಿ ನೀಟ್ ಬಂದಿದೆ ಅಂತಂದ್ರೆ ಬಂದು ಏನು ಮಾಡ್ತಾಯಿದ್ರಪ್ಪ ಅಂತಂದ್ರೆ, ನಾವು ಏನಾರ ಅವರು ಬಂದಾಗ ಕಟ್ಟಿಂಗ್ ಮಾಡ್ತಾಯಿದ್ದೀವಿ ಅಂತಂದ್ರೆ ಅದು ವಿಡಿಯೋ ಮಾಡ್ಕೋದು, ಮತ್ತು ನಾವು ಏನೇನು ಮಾಡ್ತಾಯಿದ್ದೀವಿ ಅದನ್ನೆಲ್ಲ ನೋಡ್ಕೊಂಡು ಮಾಡ್ತಾ ಇರ್ತಾರೆ.
ಅವನ್ನೆಲ್ಲ ನಾವು ಇದು ಮಾಡಲಿಕ್ಕೆ ಬರೋದಿಲ್ಲ. ಸೊ ಇವಾಗ ಕಸ್ಟಮರ್ ನೋಡಿರಿ ಬರ್ತಾರೆ, ಯಾವ ಥರ ಇರ್ತಾರೆ ಹೇಳಲಿಕ್ಕೆ ಬರೋದಿಲ್ಲ. ಜನ ಹೆಂಗೆ ಅಂತ ಹೇಳಲಿಕ್ಕೆ ಒಬ್ಬೊಬ್ಬರು ಬೇರೆನೇ ಇರ್ತಾರೆ, ಒಂದೊಂದು ಚೇಂಜ್, ಎಲ್ಲನೂ ಚೇಂಜೇ ಇರ್ತಾರೆ ನೋಡಿರಿ ಜನ ಇವಾಗ. ಇವಾಗ ನನ್ನ ಅನುಭವ ನೋಡಿರಿ ಇದು. ತುಂಬಾ ಕಸ್ಟಮರ್ ಬಂದಾಗ ತುಂಬಾ ಒಮ್ಮೊಮ್ಮೆ ಏನಾಗುತ್ತೆ, ಒಮ್ಮೊಮ್ಮೆ ಭಾಳ ಜನ ಬಂದುಬಿಡ್ತಾರೆ. ಒಮ್ಮೊಮ್ಮೆ ಏನಾಗುತ್ತೆ 6, 5 ಹಿಂಗೆ 7, 8 ಜನ ಬಂತಂದ್ರೆ ಅವ್ರು ಎಲ್ಲರಿಗೂ ಯಾವ ಥರ ಮಾತಾಡಬೇಕಂತ ಗೊತ್ತಿರೋದಿಲ್ಲ. ಎಲ್ಲರೂ ಬೇರೆ ಬೇರೆ ಕ್ವಶನ್ ಕೇಳ್ತಾ ಇರ್ತಾರೆ. ಆ ಥರ ಎಲ್ಲನೂ ನಾವು ಸ್ಟಿಚಿಂಗ್ ಮಾಡ್ತಾಯಿದ್ದೀವಿ ಅಂತಂದರೆ ಎಲ್ಲನೂ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಅವಾಗ ಏನು ಮಾಡ್ತಾರಪ್ಪ ಅಂದ್ರೆ ಇದಕ್ಕೆ ಎಷ್ಟು ರೇಟ್ ರೀ ಅಂತೇಳಿ ಮತ್ತು ನಮ್ದು ಹೆಚ್ಚು ಕಡಿಮೆ ಹೇಳ್ತೀವೇನೋ ಅಂತೇಳಿ ತಿಳ್ಕೊಂಡು ಬೇರೆ ಬೇರೆ ಹಿಂಗೆ ಕೇಳ್ತಾ ಇರ್ತಾರೆ. ಕಸ್ಟಮರ್ ಎಲ್ಲನೂ ಏನೈತೆಲ್ಲ ನಾವು ಎಷ್ಟು ದುಡಿತೀವಲ್ಲ ಅದ್ರ ತಕ್ಕಂತೆ ದುಡ್ಡನ್ನು ಕೊಡೋಕ್ಕೆ ರೆಡಿನೇ ಇರೋದಿಲ್ಲ ಅವರು. ಆದ್ರೆ ನೀವು ಎಷ್ಟು ಕೆಲಸ ಮಾಡಿರ್ತೀರಲ್ಲ ಅಷ್ಟು ನೀವು ಹೇಳಿ, ಇಲ್ಲ ರೀ ನಮಗೆ ಆಗೋದಿಲ್ಲ ಅಂಥೇಳಿ ನೀವು ದುಡ್ಡನ್ನು ತೊಗೋಬೇಕು. ಸೊ ಇವಾಗ ನನ್ನ ವಿಡಿಯೋ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ. ಹಾಗೆ ಇದು ಮೋಟಿವೇಶನ್ ವಿಡಿಯೋ ಕೇಳ್ತಾ ಇದ್ರಿ, ಮೋಟಿವೇಶನ್ ವಿಡಿಯೋ ಹಾಕಿ ಅಂತೇಳಿ. ಸೊ ಅವರು ಫೋನ್ನೊಳಗೆ ಇದೇ ರೀತಿ ಹೇಳಿದರು, ನಿಮಗೂ ಈ ಥರ ಬಂದಿರೋದ್ರ ಕಮೆಂಟ್ ಮೂಲಕ ಹೇಳಿ, ನೀವು ಈ ಥರ ಕಸ್ಟಮರ್ನ ನಿಮಗೂ ಈ ಥರ ಮಾಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಹಾಗೆ ನೋಡಿರಿ ನಾನು ಸ್ಟಿಚಿಂಗ್ ಮಾಡ್ಕೊಳ್ತಾ ಹಾಗೆ ಇವಾಗ ಎಂಬ್ರಾಯ್ಡಿಂಗ್ ಮಿಷನ್ ತಂದಿರೋದ್ರಿಂದ ತುಂಬ ಜನನು ಕಾಲ್ ಮಾಡ್ತಾ ಇರ್ತಾರೆ. ಸೊ ಆನ್ಲೈನ್ ಕ್ಲಾಸ್ಗೂ ಕಾಲ್ ಮಾಡ್ತಾ ಇರ್ತಾರೆ. ಸ್ಟಿಚಿಂಗ್ ಮಾಡ್ಕೊಳ್ತಾ ಇದನ್ನು ಈ ಥರ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ ನೋಡಿರಿ. ಎಲ್ಲನೂ ಕಾಲು ಅಟೆಂಡ್ ಮಾಡೋದು, ಹಾಗೆ ಬಂದವರು ಕಸ್ಟಮರ್ನ ನೋಡೋದು, ಈ ರೀತಿಯಾಗಿ ಮಾಡ್ತಾ ಇರೋದು. ಇದರಿಂದ ತುಂಬಾ ಕಷ್ಟ ಇರುತ್ತೆ, ಆದರೂ ಕೂಡ ನಾವು ಮಾಡ್ತಾ ಇರ್ತೀವಿ. ದುಡ್ದಂತೆ ನಮಗೆ ತಕ್ಕಂತೆ ದುಡ್ಡು ಬಂದರೆ ದುಡಿಲಿಕ್ಕೆ ಮನಸ್ಸಾಗತ್ತೆ, ಇಲ್ಲ ಅಂತಂದ್ರೆ ಆಗೋದಿಲ್ಲ. ಪಾಪ ಹಳ್ಳಿಯವರು ಅದನ್ನೇ ಹೇಳ್ತಾ ಇದ್ರು, ಅಕ್ಕ ನೀವು ಇಷ್ಟು ಕೆಲಸ ಮಾಡಿದ್ರೆ ನಿಮಗೆ ದುಡ್ಡು ಸಿಗುತ್ತೆ, ನಮಗೆ ಎಷ್ಟೋ ನಾವು ಕಷ್ಟಪಟ್ಟು ಮಾಡಿದ್ರು ದುಡ್ಡು ಕೊಡ್ತಾ ಇಲ್ಲ, ಸರಿಯಾಗಿ ದುಡ್ಡು ಕೊಡೋದಿಲ್ಲ, ಅವಾಗ ಕೊಡ್ತೀವಿ ಇವಾಗ ಕೊಡ್ತೀವಿ ಅಂತೇಳಿ 2, 3 ತಿಂಗಳ ಈ ಥರ ಮಾಡ್ತಾ ಇರ್ತಾರೆ. ಸೊ ಅದರಲ್ಲಿ ನಮಗೆ ದುಡ್ಡು ಕಡಿಮೆ ಕೊಡ್ತಾರೆ. ಲೈನಿಂಗ್ ಬಟ್ಟೆದು 200, 100 ರೂಪಾಯಿ ಕೊಡ್ತಾರೆ. ಹಾಗೆ ಮತ್ತು ಈ ಪ್ಲೇನ್ ಬ್ಲೌಸಿಗೆ 50 ರೂಪಾಯಿ ಕೊಡ್ತಾರೆ. ನಮ್ಗೆ ಸಕ್ಸಸ್ ಇಲ್ಲಕ್ಕ ಅಂತೇಳಿ ತುಂಬಾ ಬೇಜಾರು ಮಾಡ್ಕೊಳ್ತಾ ಇದ್ರು. ಅಲ್ಲಿನೂ ಅವರು ನೀಟಾಗಿ ಹೊಲಿತೀವಿ ಅಕ್ಕ, ಅವ್ರ ಬ್ಲೌಸ್ಗಳು ಬಿಟ್ಟಿದ್ರು ನೀಟಾಗಿ ನಾವು ಸ್ಟಿಚಿಂಗ್ ಮಾಡಿದ್ರು ಕೂಡ ನಮಗೆ ದುಡ್ಡು ಸರಿಯಾಗಿ ಸಿಗ್ತಾ ಇಲ್ಲ ನಮಗೆ ಅಂತ ಹೇಳ್ತಾ ಇದ್ರು. ಹಾಗೆ ದಯವಿಟ್ಟು ನೀವು ಯಾರ ಬ್ಲೌಸ್ ಏನೋ ನಿಮಗೆ ಕೆಟ್ಟು ಅಂದರೆ ಅಷ್ಟೇ ನೀವು ಬ್ಲೌಸನ್ನು ಕಡಿಮೆ ಮಾಡಿ ಕೇಳಿ. ಪಾಪ ಸ್ವಲ್ಪ ಮಿಸ್ಟೇಕ್ ಇದ್ದರೂ ನೀವು ಕೂಡ ದುಡ್ಡು ಬಿಡ್ತಾರಾ ಅಂಥೇಳಿ ಈ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ. ಇದರಿಂದ ತುಂಬಾ ಕಷ್ಟ ಇರುತ್ತೆ. ಸ್ಟಿಚಿಂಗ್ ಅನ್ನೋದು ಮಾಡ್ಬೇಕಾದ್ರೆ ತುಂಬಾ ಟೈಮ್ ಕೊಡಬೇಕು. ಅದರೊಳಗೆ ಆರೋಗ್ಯನೂ ನೋಡ್ಕೋಬೇಕು. ಮನೆ ಕೆಲಸ ಮಾಡಿಕೊಂಡು ಏನೋ ಒಂದು ಆಗತ್ತಾ ಅಂಥೇಳಿ ಜೀವನಕ್ಕೆ ಮಾಡ್ತಾ ಇರ್ತಾರೆ. ಆದರೆ ನೀವು ದುಡ್ಡನ್ನು ಕಡಿಮೆ ಕೊಟ್ಟರೆ ಅವ್ರಿಗೆ ಸ್ಟಿಚಿಂಗ್ ಮಾಡಲಿಕ್ಕೇನೂ ಆಗೋದಿಲ್ಲ. ಸೊ ಈ ರೀತಿಯಾಗಿ ನೋಡಿರಿ, ನಾನು ವರ್ಕ್ ಮಿಷಿನ್ ಆಯಿತು, ಇದಾಯಿತು ಎಲ್ಲನೂ ಮಾಡ್ತಾಯಿದ್ದೀನಿ. ಈ ರೀತಿ ನಾವು ತುಂಬಾ ಕಷ್ಟ ಇರುತ್ತೆ. ಇದನ್ನು ನೋಡ್ಕೋಬೇಕು, ಅದು ನೋಡ್ಕೋಬೇಕು. ಇವಾಗ ವರ್ಕ್ ಬ್ಲೌಸನ್ನು ಹೇಳಿ ಟೈಮ್ ಕೊಡಬೇಕು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂತ ನನ್ನ ಭಾವನೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ.